ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಕಂಪ್ಲೀಟ್ ವಿಡಿಯೋ ಮೋಹನ್ ತುಂಬ ದಿನದಿಂದ ಈ ಹೋಟೆಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಮೋಹನಿಗೋಸ್ಕರ ಅವ್ರಿಗೆ ಇಷ್ಟ ಆಗಿರುವಂತಹ ಫುಡ್ಡನ್ನ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಹೋಗಿದ್ವಿ. ಹೋಗೋಣ ತಿಂಡಿಗೆ ಅಂತ ಮೋಹನ್ ಹೇಳಿದ್ರು. ಲಿಪಿ ನಾನು ಪಟ್ಟಂತ ಹೊರಟ್ವಿ. 8:30 ಹೊರಟಿರೋದ್ರಿಂದ ತೀಂಗ್ ಸ್ವಲ್ಪ ಹೊಟ್ಟೆ ಹಸಿಯುತ್ತೆ. ಈಗ ತಿನ್ಸಿದ್ರೆ ತಿನ್ನಲ್ಲ ಅವಳು. ಈಗ ರಾಗಿ ಸರಿನ ಇದು ಹಾಟ್ ಬಾಕ್ಸ್ ಆಯ್ತಾ, 10 o'clock ಅಷ್ಟೊತ್ತಿಗೆ ತಿನ್ನಿಸ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಹಾಟ್ ಬಾಕ್ಸಿಗೆ ಹಾಕೊಂಡು ತಗೊಂಡೋಗ್ತಾ ಇದ್ದೀನಿ ನನ್ನ ಮಗಳಿಗೆ. ಅಲ್ಲ ಮಗಳೇ, ಬಾಕ್ಸ್ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ, ಬೇಗ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು. ನೋಡೋಣ, ತೆಳು ಮಾಡ್ಕೊಂಡಿದ್ದೀನಿ. ತಗೊಂಡು ಹೋಗೋತ್ತಿಗೆ ಮೋಸ್ಟ್ಲಿ ಗಟ್ಟಿ ಆಗುತ್ತೆ ಅನ್ಸುತ್ತೆ. ತಿನ್ನಿಸುವಾಗ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಹಾಗೆ ಬಿಸಿ ಇದೆಯಲ್ಲ, ತುಪ್ಪನ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಸ್ಪೂನ್ ಇಟ್ಕೊಂಡು ಇವಾಗ ಹೊರಡದೆ. ಊಟ ರೆಡಿ. ಸರಿ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ಬಿಟ್ಟು ಕ್ವಿಕ್ಕಾಗಿ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ. ಸಹನಂಗೆ ಒಂದು ಫೋನ್ ಮಾಡಿದೆ. ಸಹನ ಫ್ರೀ ಇದ್ದೀರಾ, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರು ಆಲ್ರೆಡಿ ಏನೋ ಕೆಲಸದ ಮೇಲೆ ಶಾಂತಿಗ್ರಾಮಕ್ಕೆ ಹೋಗಿದ್ರು. ಸರಿ ಸಹನ, ಒಂಚೂರು ಅಲ್ಲೇ ವೆಯ್ಟ್ ಮಾಡಿ, ಇಲ್ಲಾಂದರೆ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಹನಂಗೆ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವರು ಕೆಲಸ ಮುಗಿಸ್ಕೊಂಡು ಕರೆಕ್ಟ್ ಟೈಮಿಗೆ ಬಂದರು. ಸೊ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹಾಗೆ ಕೆಲವೊಂದು ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಲಿಪಿಗೂ ಅಷ್ಟೇ ಔಟ್ಸೈಡ್ ಹೋಗೋದು ಸಂಡೇ ಅಂತ ಅಂದರೆ ತುಂಬ ಖುಷಿ. ಹಿಂದಿನ ದಿನನೇ ಕೂತ್ಕೊಂಡು ಓದಿಸ್ಬಿಟ್ಟಿರ್ತಿದ್ದೆ. ಬಟ್ ಈ ಸಂಡೇ ಬೆಳಗ್ಗೆ ಓದಿಸೋಣ, ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಏನೂ ಓದಿಸಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ಲಿಪಿ ಓದ ತಕ್ಷಣ ಪಟ್ ಅಂತ ಹೇಳ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ತಿಯನು ಅಷ್ಟೇ ರಾಮ ರಾಮ ಅಂದರೆ ಪಟ್ ಅಂತ ಕೈಯಲ್ಲಿ ಇದು ಮಾಡುತ್ತೆ. ಮತ್ತು ಫುಲ್ ಹ್ಯಾಪಿಯಾಗಿ ಲಿಪಿ ಜೊತೆ ಆಗಿರ್ಬೋದು, ನಮ್ಮ ಜೊತೆ ಆಗಿರ್ಬೋದು ಎಂಜಾಯ್ ಮಾಡುತ್ತೆ. ಮೋನಿಗೆ ಹೇಳ್ತಾ ಇದ್ಲು ಲಿಪಿ, ಅಪ್ಪ ಎವ್ರಿ ಸಂಡೇ ನಾವಿನ್ನು ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ನನಗೆ ಆಲೂಗಡ್ಡೆ ಸೀಸನ್ ಸ್ಟಾರ್ಟ್ ಆಗೋ ತನಕ ಹೋಗೋಣ ಮಗಳೇ, ಅದಾದಮೇಲೆ ನಿಮಗೆ ಗೊತ್ತಿದೆ ಅಲ್ವಾ, ನಾನು ಫುಲ್ 6 months ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಪಾಪು ನಾನು ಎತ್ಕೊಳ್ತೀನಿ ಅಂತ ನನಗೆ ಭಯ, ಎಲ್ಲಾದರೂ ಬ್ರೇಕ್ ಹಾಕಿದಾಗ ಲಿಪಿ ಎಲ್ಲಾದರೂ ಪಾಪನ ಕೈ ಬಿಟ್ಟರೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ತುಂಬ ಕಂಫರ್ಟಾಗಿ ಮುದ್ದಾಗಿ ಎತ್ಕೊಂಡು ಕೂತ್ಕೊಂಡಿದ್ಲು. ಅದಾದಮೇಲೆ ಅಲ್ಲಿಂದ ಮೋಹನ್ ಫೋನ್ ಮಾಡಿದ್ರು, ಮೋಹನ್ ಫ್ರೆಂಡಿಗೆ. ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಜೊತೆ ಬಂದು ಜಾಯ್ನ್ ಆದರು. ಪಾಪ ಅವ್ರ ಜೊತೆನೂ ಮುಂದೆ ಕೂತ್ಕೊಂಡು ಆರಾಮಾಗಿದ್ಲು. ಬಟ್ ಮುಂದೆಯಿಂದ ಲಿಪಿನ ಲಿಪಿನ ಬಗ್ ನೋಡಿಬಿಟ್ಟು ನಗಾಡೋದು, ಲಿಪಿ ಹತ್ರ ಬರ್ತೀನಿ ಅನ್ನೋ ಥರ ಮಾಡೋದು. ಆಮೇಲೆ ಸಹನವ್ರಿಗೆ ಅಂತ ಹೇಳಿಬಿಟ್ಟು 1-2 minutes ಸೈಡಿಗೆ ಕಾರ್ನ ಹಾಕ್ಕೊಂಡಿದ್ವಿ. ಆವಾಗ ಒಂದು ಗ್ಲಿಮ್ಸ್ ತಗೊಂಡೆ, ಮೋಹನ್ ಎತ್ಕೊಂಡಿದ್ರು. ಸೊ ಸಹನವರು ಕರೆಕ್ಟಾಗಿ ಬಂದು ಜಾಯ್ನ್ ಆದರು. ಸಹನನ ಮಗಳಿಗೆ ಪುಂಕಿಗೆ ಬೇಬಿ ಅಂತ ಅಂದರೆ ತುಂಬ ಇಷ್ಟ. ಸರಿ ಅಂತ ಹೇಳ್ಬಿಟ್ಟು ನಾನು ಸಹನವ್ರ ಕಾರಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕಾರಿಂದ ಇಳಿದು ಸಹನವ್ರ ಕಾರಿಗೆ ಕೂತ್ಕೊಂಡೆ. ಬರೋ ತನಕ ಪಾಪನ ಪುಂಕಿ ಪಕ್ಕದಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ತಿದ್ದೆ. ಇದು ಗೌಡ್ಗೆರೆ ಅಂತ ಹೇಳ್ಬಿಟ್ಟು ಚನ್ನರಾಯಪಟ್ಟಣದಾಗಿಂತ ಹಿಂದೆ ಅಥವಾ ಮುಂದೆ ಅನಿಸುತ್ತೆ, SLR ಬಿರಿಯಾನಿ ಅಂತ ಹೇಳಿಬಿಟ್ಟು ನಾನ್ ವೆಜ್ ತಿನ್ನೋರಿಗೆ ತುಂಬಾ ಫೇಮಸ್ಸು. ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅಂತ ಅನಿಸುತ್ತೆ. ನಾನ್ ವೆಜ್ ತಿನ್ನೋರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನ್ ವೆಜ್ ತಿನ್ನದೇ ಇರೋರಿಗೆ ಅಲ್ಲಿ ಇಡ್ಲಿ ಮತ್ತು ಕಾಯಿ ಚಟ್ನಿನ ಕೊಡ್ತಾರೆ, ಅದನ್ನು ಕೂಡ ತಿನ್ಬೋದು. ಮೋಹನ್ಗೆ, ಸಹನಂಗೆ, ಲಿಪಿಗೆ ಅಂತೂ ಫುಲ್ ಇಷ್ಟ ಆಗೋಗ್ಬಿಡ್ತು ಆಯಿತಾ, ಅಷ್ಟು ಚೆನ್ನಾಗಿತ್ತು. ಪಾಪುಗೆ ರಾಗಿ ಸರಿ ಅಂತ ಹೇಳಿದೆ ಅಲ್ವಾ, ತುಂಬ ಗಟ್ಟಿಯಾಗಿರಲಿಲ್ಲ, ಬಿಸಿನೇ ಇತ್ತು ಬೆಚ್ಚಗೆ. ಹಾಗಾಗಿ ಉಫ್ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ದೆ. ಅವಳಿಗೆ ತಿನ್ನಿಸೋ ಅಷ್ಟೊತ್ತಿಗೆ ಇಡ್ಲಿ ಮತ್ತು ಬಿರಿಯಾನಿ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ರು, ಮೋಹನ್ನು ಸಹನ ಎಲ್ಲ. ಅದನ್ನು ಸರಿ ಅಂತ ಹೇಳ್ಬಿಟ್ಟು ಅವ್ರು ತಿಂತಾಯಿದ್ರು. ಮಕ್ಕಳೆಲ್ಲ ಇಡ್ಲಿ ತಿಂದರು. ನಾವು ಆ್ಯಕ್ಚುಲಿ ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಬೇಗ ಅಂತೂ ಆಗ್ತಾ ಇರಲಿಲ್ಲ. ಏಕೆಂದರೆ ಲಿಪಿ ಹೊಟ್ಟೆ ಹಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದು ಒಳ್ಳೆಯದೇ ಆಯಿತು. ಪಾಪುನ ಆರಾಮಾಗಿ ಹೊಟ್ಟೆ ತುಂಬ ತಿಂದಳು. ಬಿಕಾಸ್ ನಾವು ತಿನ್ನಬೇಕಾದ್ರೆ ಅವಳಿಗೂ ಬೇಕು ಅನ್ನೋ ಥರ ಎಳಿತಾ ಇರ್ತಾಳಲ್ಲ, ಹಾಗೆ. ಬಿರಿಯಾನಿ ನೋಡಿ ಸಹನ ತೋರಿಸ್ತಿದ್ದಾರೆ, ತುಂಬ ಚೆನ್ನಾಗಿತ್ತು ಅಂದರು. ಬಟ್ ಸಹನ ಇವಾಗ ಆ್ಯಕ್ಚುಲಿ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತಿಂದರು, ಬಟ್ ತುಂಬ ಟೇಸ್ಟಿಯಾಗಿತ್ತಂತೆ. ಅದಕ್ಕೆ ಮೋಹನ್ಗೆ ಹೇಳ್ತಾ ಇದ್ದೆ ನಾನು, ನೀವು ಕರ್ಕೊಂಡು ಹೋಗಿದ್ದೀರಾ, ನೀವು ರಿವ್ಯೂ ಕೊಡಬೇಕು ಈ ಸತಿ ಅಂತ ಹೇಳ್ಬಿಟ್ಟು. ಸೊ ಮೋಹನು ಅಷ್ಟೇ, ನಾನು ತುಂಬ ಸತಿ ಹೋಗ್ತೀನಿ ಇಲ್ಲಿಗೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮೋರೋವರ್ ಇವರು ಗ್ಯಾಸ್ನ ಬಳಸಲ್ಲ. ಹಿಂದೆ ಎಲ್ಲ ನಾವು ಹೆಂಗೆ ಸೌದೆ ಒಲೆ ಮಾಡಿಬಿಟ್ಟು ಮಾಡ್ತಾ ಇದ್ವಿ ಅಡುಗೆನ, ಅದೇ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಹೊರಗಡೆ ಹೋಗಿ ವಿಡಿಯೋನ ಹಾಕಿರೋದು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ತುಂಬ ಜನ ನೋಡ್ತಾ ಇರೋರಿಗೆ ಐಡಿಯಾ ಇರುತ್ತೆ. ಆ್ಯಂಡ್ ಲಿಪಿನೂ ಅಷ್ಟೇ ಪಕ್ಕದಲ್ಲಿ ಕೂರಿಸ್ಕೊಂಡು ಚೆನ್ನಾಗಿ
ತಿನ್ನಿಸಿದ್ರು. ಸೊ ಅವಳಿಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತಿಂದಳು. ಅದಾದಮೇಲೆ ಪಾಪಗೆ ರಾಗಿ ಸರಿ ತಿನ್ನಿಸ್ದೆ ಅಲ್ಲ, ಸಹನ ನೀವು ಆರಾಮಾಗಿ ಊಟ ಮಾಡಿ, ತಿಂಡಿ ತಿನ್ನಿ ಅಂತ ಹೇಳ್ಬಿಟ್ಟು ಪಾಪುನ ಎತ್ಕೊಂಡು ನಿಂತಿದ್ರು. ಸರಿ ಒಳಗಡೆ ಎಲ್ಲ ಹೆಂಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಕ್ಲೀನಾಗಿತ್ತು ಆಯಿತಾ. ಯೂಶಲಿ ತುಂಬ ಸ್ಮೆಲ್ ಇರುತ್ತೆ, ಗಲೀಜಂತ ಅನ್ನಿಸ್ತಾ ಇರುತ್ತೆ ನೋಡಿ. ಅಲ್ಲೆಲ್ಲ ಕೆಳಗಡೆ ಎಲ್ಲ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರು ಅಂತ ಅಂದರೆ. ಬಟ್ ಸರ್ವ್ ಮಾಡಿರ್ತಾರಲ್ವ, ಹಾಗಾಗಿ ಸ್ವಲ್ಪ ಪ್ಲೇಟ್ ಮೇಲ್ಗಡೆ ಅದು ವೇಸ್ಟ್ ಏನಿರುತ್ತೆ ಅದು ಸ್ವಲ್ಪ ಉಳ್ಕೊಂಡಿರುತ್ತೆ. ಅದು ಬಿಟ್ಟರೆ ವೆರಿ ಹೈಜಿನಿಕ್ ಆಗಿ ತುಂಬ ಕ್ಲೀನಾಗಿ ಎಷ್ಟು ಚಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರು ಅಂದರೆ ತುಂಬ ಖುಷಿ ಆಯಿತು. ಹಾಗಾಗಿ ಯಾರಾದರೂ ತುಂಬ ಜನ ಬಂದಿರ್ತಾರೆ, ಅಲ್ಲಿ ಫುಲ್ ರಶ್ ಇರುತ್ತೆ. ಟ್ರಾವೆಲ್ ಮಾಡೋರು, ಬ್ಯಾಂಗ್ಳೂರು ಟು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಎಲ್ಲ ಕಡೆ ಟ್ರಾವೆಲ್ ಮಾಡೋರು ಅಲ್ಲಿಗೆ ಒಂದು ವಿಸಿಟ್ ಮಾಡಿ ತಿಂದೇ ಹೋಗ್ತಾರಂತೆ, ಯಾವುದೇ ಕಾರಣಕ್ಕೂ ತಿಂದೇ ಹೋಗಲ್ವಂತೆ. ಫಸ್ಟ್ ಬ್ಯಾಚ್ ಬಿರಿಯಾನಿ ಖಾಲಿಯಾಗಿ ಸೆಕೆಂಡ್ ಬ್ಯಾಚ್ ಬಿರಿಯಾನಿ ರೆಡಿ ಆಗ್ತಾಯಿತ್ತು. ಅದನ್ನು ಒಂದು ಗ್ಲಿಮ್ಸ್ನ ತಗೊಂಡೆ ಹೇಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವೀಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ. ನಾವು ಹೋಗಿದ್ವಿ, ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನಾದರೂ ಇಷ್ಟ ಆಗಿರೋದನ್ನ ಶೇರ್ ಮಾಡಿದ್ರು ಪ್ರಮೋಷ್ನಲ್ ವೀಡಿಯೋ ಅಂತ ಕಮೆಂಟ್ ಹಾಕ್ತಾರೆ, ಪ್ರಮೋಷನ್ ಮಾಡಿದ್ರು ಪ್ರಮೋಷ್ನಲ್ ವೀಡಿಯೋ ಅಂತಾರೆ. ಇಲ್ಲಾಂದರೆ ನೀವು ಎಲ್ಲಿಗೆ ಹೋಗಿದ್ರಿ, ಏನು ಯೂಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಯೂಸ್ ಮಾಡಿರೋದನ್ನು ಹೇಳಿದ್ರೂ ಪ್ರಮೋಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಯಾವ್ದು ಖುಷಿ ಅನಿಸುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಆ ಬ್ರ್ಯಾಂಡ್ನ ಪ್ರಮೋಷನ್ನು ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲೆಲ್ಲಿ ಏನು ಚೆನ್ನಾಗಿರುತ್ತೆ, ಏನೇನು ಇಷ್ಟ ಆಗುತ್ತೆ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಿರಿಯಾನಿ ಹೇಳ್ದೆ ಅಲ್ಲ, ಅದ್ರದ್ದು ನೇಮ್ ಬೋರ್ಡು SLR ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾರಾದರೂ ಬಂದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಗ್ಲಿಮ್ಸ್ ಹಾಕಿದ್ದೀನಿ. ಆ್ಯಂಡ್ ಇದು ಫ್ಲೈ ಓವರ್ ಮೇಲ್ಗಡೆ ಅಲ್ಲ, ಕೆಳಗಡೆ ಇರೋದು, ಅಂಡರ್ ಗ್ರೌಂಡಲ್ಲಿ ಕೆಳಗಡೆ ಇದೆ. ಸೊ ಹೋಗ್ತಾ ನಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ, ಸೊ ಆ ಕಡೆಯಿಂದ ಬರೋರಿಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸೊ ಯಾರು ಆನ್ ದ ವೇ ಹೋಗ್ತಾ ಇದ್ದರೆ ಟ್ರೈ ಮಾಡಿ ಆಯಿತಾ. ಅದಾದಮೇಲೆ ಡೆಸರ್ಟ್ ತಿನ್ನಬೇಕು ಅಂತ ಹೇಳಿ ನಾವು ಇಂಪೀರಿಯೋ ಓಪನ್ ಆಗಿದೆ ಅಲ್ವಾ ಹಾಸನಿಗೆ, ಅಲ್ಲಿಗೆ ಬಂದ್ವಿ. ತಿಂಡಿ ತಿಂದು ಆ್ಯಕ್ಚುಲಿ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಟಿಯಾ ಬೇರೆ ಮಲ್ಕೊಂಡಿದ್ಲು, ಎದಳ್ತಾಳೇನಪ್ಪ ಅಂತ ಅಂದ್ಕೊಂಡೆ. ಬಟ್ ಅವಳಿಗೆ ಹೊಟ್ಟೆ ತುಂಬ ರಾಗಿ ಸರಿನ ತಿನ್ನಿಸಿದ್ದೆ ಅಲ್ವಾ, ಹಾಗಾಗಿ ಅವಳಿಗೆ ಇದು ಆ್ಯಕ್ಚುಲಿ ನಿದ್ದೆ ಟೈಮು. ಆರಾಮಾಗಿ ಕಾರಲ್ಲೂ ಮಲ್ಕೊಂಡಿದ್ಲು. ಮತ್ತು ಹೋಟೆಲಿಗೆ ಬಂದು ಅವ್ರು ಡೆಸರ್ಟ್ನ ಸರ್ವ್ ಮಾಡೋ ತನಕನೂ ತುಂಬ ಹೊತ್ತು ಮಲ್ಕೊಂಡಿದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ಡೆಸರ್ಟ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಿಜವಾಗ್ಲೂ ಹಿಂಗೆಲ್ಲ ಒಂದೊಂದು ಸತಿ ಹೊರಗಡೆ ಹೋದರೆ ತುಂಬಾ ರಿಫ್ರೆಶ್ ಅಂತ ಅನಿಸುತ್ತೆ ನನಗಂತೂ. ಇರೋದು ಒಂದು ಲೈಫು, ಇರೋ ತನಕ ಇಷ್ಟ ಆಗಿದ್ದನ್ನು ತಿಂದ್ಕೊಂಡು ಖುಷಿಯಾಗಿ ಚೆನ್ನಾಗಿರಬೇಕು ಅಂತ ನನ್ನ ಥಾಟು. ಹಾಗಾಗಿ ಹಿಂಗೆ ಹೊರಗಡೆ ಹೋದಾಗ ಕೆಲವೊಂದು ಗ್ಲಿಮ್ಸ್ ಎಲ್ಲ ತಗೊಳ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದೇನಂತ ಅಂದರೆ ಇಂಪೀರಿಯೋದಲ್ಲಿ ಡೆಸರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಹಾಗಾಗಿ ಐಸ್ ಕ್ರೀಮು ಮತ್ತು ಸ್ವೀಟ್ಸು ಏನೇನಿತ್ತು, ನಾನು ಸಹನ ಎಲ್ಲ ತುಂಬ ಇಷ್ಟಪಟ್ಟು ತಿಂದ್ವಿ. ಬಟ್ ಸಹನ ಡಯಟ್ ಅಂತ ಹೇಳ್ದೆ ಅಲ್ಲ, ಸ್ವಲ್ಪ ತಿಂತಾಯಿದ್ರು. ಲಿಪಿ ಯಾವುದೋ ಒಂದು ಆರ್ಡರ್ ಮಾಡಿದ್ಲಪ್ಪ, ಮಿಲ್ಕ್ ಶೇಕ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಆರ್ಡರ್ ಮಾಡುವಾಗ ಲಿಪಿ ಬೇಡ ಲಿಪಿ ಅಂತ ಹೇಳ್ತಾ ಇದ್ದೆ, ಬಟ್ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಓಕೆ ಮಗಳೇ ಅಂತ ಹೇಳಿಬಿಟ್ಟು ಚೆನ್ನಾಗಿ ತಿಂದ್ವಿ. ಬಟ್ ಟಿಯಾ ಗೊತ್ತಲ್ಲ, ಎಲ್ಲ ಮಕ್ಕಳು ಹಾಗೇ ನನಗೂ ಬೇಕು ಅಂತ ಕುಯ್ಯೋ ಅಂತ ಇದ್ಲು. ಮೋಹನ್ ಸರಿ ಅಂತ ಹೇಳ್ಬಿಟ್ಟು ಒಂಚೂರು ಕೊಟ್ಟರು. ಮತ್ತು ಇದು ಅಂತ ಚಾಕ್ಲೇಟ್ ಸಿಸ್ಲಿಂಗ್ ಇರುತ್ತಲ್ಲ, ಅದಂತೂ ಫುಲ್ ಸಾಂಬ್ರಾಣಿ ಹೊಗೆ ಹಾಕ್ತಾರಲ್ವ, ಅದೇ ಥರ ಬರ್ತಾಯಿತ್ತು. ಮತ್ತು ಬೇಗ ತಿಂದ್ಬಿಡ್ಬೇಕು, ಇಲ್ಲಾಂದರೆ ಅದಕ್ಕೆ ಒಂಥರ ಗಟ್ಟಿ ಆದಂಗೆ ಆಗುತ್ತೆ. ಬಟ್ ಇದು ಅಷ್ಟೇ ತುಂಬ ಇಷ್ಟ ನನಗೆ, ಆ ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಜೊತೆ ಒಟ್ಟಿಗೆ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದನ್ನೆಲ್ಲ ತಿಂದ್ಕೊಂಡು ಕೊನೆಗೆ ಹೊರಟ್ವಿ. ಹೊರಗಡೆ ಹೋಗಿದ ತಕ್ಷಣ ಗಾಳಿಗೆ ಪಾಪಕ್ಕೆ ಫುಲ್ ಖುಷಿ ಆಯಿತಾ, ಫುಲ್ ಕುಣಿತಾ ಇದ್ದಾಳೆ ಮೋಹನ್ ಶೋಲ್ಡ್ರ್ ಮೇಲೇ ಡಿಂಗ್ 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 ಅಂತ ಹೇಳ್ಬಿಟ್ಟು. ಆಮೇಲೆ ಲಿಪಿ ನಾನು ಎತ್ಕೊಳ್ತೀನಿ ಅಂದರೂ ಬರ್ತಾಯಿಲ್ಲ. ಪುಂಕಿ ನೋಡೋದು ಖುಷಿ ಅವಳಿಗೆ, ಒಂಥರ ಏನು ಹಿಂಗೆ ಕುಣಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ಲು. ಆಮೇಲೆ ಲಿಪಿಗೆ ಇಲ್ಲ ಲಿಪಿ ಬೇಡ ಕೊಡಲ್ಲ ಅಂತ ಹೇಳ್ಬಿಟ್ಟು ಲಿಪಿ ಕೊಡಲಿಲ್ಲ. ಅದಾದಮೇಲೆ ಪಾಪಗೆ ಹೊಸಲು ದಾಟ್ಸೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಅವಳು ಹೊಸಲು ದಾಟಿದ್ಲು. ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹೂವೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಮಾರ್ಕೆಟಿಗೆ ಹೋದ್ವಿ. ಕೆಲವೊಂದು ರೋಸು ಮತ್ತು ಸೇವಂತಿಗೆ ಹೂವೆಲ್ಲ ಬಿಡಿ ಹೂಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಮತ್ತು ಸ್ವೀಟ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ. ಆಲೂರಲ್ಲಿ ಚೆನ್ನಾಗಿ ಸಿಗುತ್ತೆ ಹೂಗಳು, ಬಟ್ ಈ ಥರ ವೆರೈಟೀಸು ಬಿಡಿ ಹೂಗಳು ಸಿಗಲ್ಲ ನನಗೆ ಬೇಕಾಗಿರೋ ಥರದ್ದು. ಮತ್ತು ಕೆಲವೊಂದು ರೋಸು ಬೇಕಿತ್ತು ನನಗೆ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅವ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ಆ ರೋಸ್ನ ತೊಗೊಂಡು ಮರ್ತೇ ಬಿಟ್ಟಿದ್ದೀನಿ ನಾನು. ಹಾಗಾಗಿ ಮೊನ್ನೆ ಎಲ್ಲ ಎತ್ತಿಟ್ಕೊಂಡೆ. ಅವ್ರ ಹತ್ರ ಹೂವು, ಸೇವಂತಿಗೆ ಹೂವು ಎಲ್ಲ ತೊಗೊಂಡು ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಹೋದ್ವಿ. ಅಲ್ಲಿ ಸಹ ನನಗೆ ಏನು ಬೇಕು ಅಂತ ಕೇಳಿದೆ, ಅವ್ರೇನು ಬೇಡ
ಅಂದರು. ಆಮೇಲೆ ಆದ್ಯ ಪ್ಲೀಸ್ ಏನಾದರೂ ತಗೋ ಅಂತೇಳಿ ಆದ್ಯಂಗೆ ಸ್ವೀಟ್ ಕೊಡಿಸಿ, ಪುಂಕಿಗೆ ಒಂದು ಮಕಾನ ಕೊಡಿಸಿ, ಲಿಪಿಗೆ ಕಾಜು ಬರ್ಫಿ ಇಷ್ಟ ಅಂತ ಹೇಳ್ಬಿಟ್ಟು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಆಲ್ಮೋಸ್ಟ್ 1:30, 1:45 ಆಗಿತ್ತು. ಸಹನ ಹೊರಡ್ತೀನಿ ಅಂದರು. ಬೇಡ ಬೇಡ, ನೀವು ಮನೆಗೆ ಹೋಗ್ಬಿಟ್ಟು ಏನು ಅಡುಗೆ ಮಾಡಲ್ಲ, ಮಾತಾಡ್ತಾ ಕೂತ್ಕೊಳ್ಳಿ, ಕ್ವಿಕ್ಕಾಗಿ ನನಗೇನು ಈಸಿ ಆಗುತ್ತೆ ಅದನ್ನು ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟ್ ಬಂದ ತಕ್ಷಣ ರೈಸಿಗಿಟ್ಟೆ. ಆಮೇಲೆ ಏನು ಸಾಂಬಾರು ಮಾಡೋದು, ಮಜ್ಜಿಗೆ ಸಾಂಬಾರು ಈಸಿ ನನಗೆ. ಮಜ್ಜಿಗೆ ಸಾಂಬಾರು ಮಾಡೋದಾ ಅಥವಾ ರಸಮ್ ಮಾಡೋದಾ ಅಂತ ಹೇಳ್ಬಿಟ್ಟು ಯೋಚಿಸ್ತಾ ಇದ್ದೆ. ಕೊನೆಗೆ ಎಗ್ನ ಬಾಯ್ಲ್ ಮಾಡಿಬಿಟ್ಟು ರಸಮ್ಮು ಮತ್ತು ಎಗ್ನ ಮಾಡೋಣ ಸಾಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅನ್ನಕ್ಕೆ ಇಡ್ತಾ ಇದ್ದೆ. ಎಲ್ಲಿಗಾದ್ರೂ ಹೋಗಿ ಬಂದುಬಿಟ್ರೆ ಒಂಥರ ಲೇಸಿ ಅನ್ನಿಸ್ತಿರುತ್ತೆ, ಅಡುಗೆ ಮಾಡೋಕ್ಕೆ ಮನಸ್ಸಿರಲ್ಲ. ಬಟ್ ಇವಾಗ ಸಹನವ್ರು ಇದ್ರಲ್ವ, ಹಂಗಾಗಿ ಪಟ ಪಟ ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ಮಾಡಿದೆ. ಅವ್ರಿಲ್ಲ ಅಂದರೆ ಬಂದು ಲೇಸಿ ಥರ ಹಂಗೆ ಉಳ್ಕೊಬಿಡ್ತಿದ್ದೆ ಅಂತ ಅನಿಸುತ್ತೆ. ಪಾಪುನ ಮೋಹನ್ ಹತ್ರ ಕೊಟ್ಟು ಅನ್ನ ಕೂಗೋ ಅಷ್ಟೊತ್ತಿಗೆ ಸ್ವಲ್ಪ ಪಾರ್ಸೆಲ್ ಬಂದಿತ್ತು, ಓಪನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಆಫರ್ ನಡೀತಾ ಇತ್ತು ಮಿಂತ್ರಾ ಮತ್ತು ಎಜಿಒಯಿಂದ. ಅದರಲ್ಲಿ ಕೆಲವೊಂದು ಆರ್ಡರ್ ಮಾಡಿದ್ದೆ ಆಯಿತಾ. ಸಾಮಾನ್ಯ ಅಜಿಯೋದಲ್ಲೇ ನಾನು ಯಾವಾಗಲೂ ತಗೊಳ್ಳೋದು, ಯಾವಾಗಲೂ ಹಂಗೆ ಆಗಿಲ್ಲ. ನೋಡೋಣ, ಆಫರಲ್ಲಿ 60% ಆಫರ್ ಸಿಕ್ಕಿತ್ತು. ಆ್ಯಕ್ಚುಲಿ ನನಗಿದು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡು ವಿಶ್ ಲಿಸ್ಟಿಗೆ ಹಾಕ್ಕೊಂಡಿದ್ದೆ. ಆಫರ್ ಇತ್ತಲ್ಲ, ಪಟ್ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಬಿಟ್ಟೆ. ಹೀಗಿದೆ, ಫಸ್ಟ್ ನಿಮ್ಮನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕಲರ್ ರೆಡ್ ನನ್ನ ಹತ್ರ ಇರಲಿಲ್ಲ ಆಯಿತಾ, ಹಾಗಾಗಿ ಗೆಸ್ಸಿಂದು ತಗೊಂಡೆ ನಾನು ಇದನ್ನು. ನಾನು ವಾಚ್ ಕಲೆಕ್ಷನ್ ಮಾಡಿದ್ನಲ್ಲ, ಅದರಲ್ಲಿ ಈ ಕಲರ್ ಇರಲಿಲ್ಲ ನೋಡಿ. ಆಫರ್ ಎಲ್ಲ ಟ್ಯಾಗ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಎಷ್ಟು ಜನ ತಗೊಂಡ್ರು ಇಲ್ಲ ನಂಗೆ ಗೊತ್ತಿಲ್ಲ. ಆಫರ್ ಇದ್ದಾಗ ತಗೊಳ್ಳಿ ಅಂತಲೂ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದೆ. ಇದು ಆ್ಯಕ್ಚುಲ್ ಪ್ರೈಸು 12,000 ರುಪೀಸು, ನನಗೆ 5,000 ಸಮಥಿಂಗಿಗೆ ಸಿಕ್ತು. 50%ಗಿಂತನೂ ಜಾಸ್ತಿ ಆಫರಿಗೆ ಸಿಕ್ತು. ಆ್ಯಂಡ್ ಇದು ಮಿಂತ್ರಾಯಿಂದ ತಗೊಂಡಿದ್ದು, ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೆ ನಾನು. ಆ್ಯಂಡ್ ಇದು ಅಷ್ಟೇ 50% ಆಫರ್ ಇದ್ದಾಗಲೇ ತಗೊಂಡೆ. ತುಂಬ ದಿನದಿಂದ ನಾನು ವಿಶ್ ಲಿಸ್ಟಲ್ಲಿ ಇದ್ದಿದ್ದು ಅಂದರೆ ಇದು ಆ್ಯಕ್ಚುಯಲ್ ಪ್ರೈಸು 22 ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ. ನನಗೊಂದು 10,500 10,800 ರೇಂಜಿಗೆ ಸಿಕ್ಕಿದೆ. ಬ್ಲ್ಯಾಕ್ ಡ್ರೆಸ್ಗೆ ಇಲ್ಲ ವೈಟು ಪ್ಲೈನ್ ಡ್ರೆಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಸ್ಯಾರೀಸಿಗೂ ಓಕೆ, ಚೆನ್ನಾಗಿ ಅನಿಸುತ್ತೆ. ಬರೀ ಡ್ರೆಸ್ಸೇ ಆಗಬೇಕು ಅಂತಿಲ್ಲ. ಕಾಲೇಜಿಗೆ ಹೋಗೋರಿಗೆ, ಹೊರ್ಗಡೆ ಔಟಿಂಗ್ ಹೋಗೋರಿಗೆಲ್ಲ ಸಖತ್ತಾಗಿ ಕಾಣುತ್ತೆ. ನನ್ನ ಕೈಗಿಂತ ಗುಂಡಕ್ಕೆ ಬೆಳ್ಳಕ್ಕೆಲ್ಲ ಇರ್ತಿರಲ್ಲ, ಅಂಥವ್ರಿಗಂತೂ ಸೂಪರಾಗಿ ಕಾಣುತ್ತೆ ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲಿ ಆ್ಯಕ್ಚುಲಿ ಒಂದಷ್ಟು ಡ್ರೆಸ್ ತರಿಸೋಣ, ನೋಡೋಣ, ಎಲ್ಲ ಲಿಂಕ್ ಕೇಳ್ತಿರ್ತಾರಲ್ಲ, ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ತರಿಸ್ತೆ. ಮಿಂತ್ರದಲ್ಲಿ ಯಾವಾಗಲೂ ತರಿಸ್ತಿದ್ನಲ್ಲ ಅಂತ ಒಂದೆರಡು ತರಿಸಿದೆ. ಅದು ಯಾಕೋ ಕ್ವಾಲಿಟಿ ಚೆನ್ನಾಗಾಗಿರಲಿಲ್ಲ ಆಯಿತಾ, ಅದನ್ನು ಕಂಪ್ಲೀಟಾಗಿ ರಿಟರ್ನ್ ಹಾಕಿದೆ. ಇದು ಸೋಚ್ದು, ಸಾಮಾನ್ಯ ಈ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ಕಣ್ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದು ನಂಗೆ ಇಷ್ಟ ಆಗಿದ್ರೆ ಲಿಂಕ್ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಕಾರ್ಡ್ ಸೆಟ್ ಆ್ಯಕ್ಚುಲಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನು ಚೆನ್ನಾಗಿ. ಇದು ಪ್ಯಾಂಟ್, ಇಲ್ಲಿ ಇದು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಏನು ಅಂತ ಹೇಳ್ಬಿಟ್ಟು ನೋಡೋಣ. ಆಫರ್ ಇತ್ತಲ್ಲ ಆ ಟೈಮಲ್ಲಿ ಮಾಡಿದ್ದು. ಮೇ ಬಿ ಇದು ಚೆನ್ನಾಗಿದೆ ಅನಿಸುತ್ತೆ. ಯಾಕೆ ಅಂದರೆ ಇದು ಲಿಬಾಸ್ ಆಯಿತಾ, ಲಿಬಾಸ್ ಬ್ರ್ಯಾಂಡಲ್ಲಿ ಯೂಶ್ವಲಿ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಹತ್ರ ಒಂದು ಯೆಲ್ಲೋ ಕಲರ್ ಡ್ರೆಸ್ ಇತ್ತು, ಅದೆಲ್ಲರೂ ಇಷ್ಟಪಡ್ತಾಯಿದ್ರು. ಅದರಲ್ಲಿ ಲಿಂಕ್ ಇರಲಿಲ್ಲ. ಇಲ್ಲಿ ಇದು ಚೆನ್ನಾಗಿದೆ. ಆಗುತ್ತೋ ಇಲ್ವೋ, ಹೊಟ್ಟೆ ಹತ್ರ ಗುಂಡುಗೆ ಬೇರೆ ಆಗಿದ್ದೀನಿ. ಸೂಪರಾಗಿದೆ ಇದು. ಆ್ಯಂಡ್ ಇದಕ್ಕೆ ಒಂದಿದು ದುಪ್ಪಟ್ಟ ಇಲ್ಲಿ, ಆ್ಯಂಡ್ ಮಾಮೂಲಿ ಪ್ಲೇನ್ ಬಾಟಮು. ಇದು ಅಷ್ಟೇ ಆಫರ್ ಇತ್ತು, ಆಫರಲ್ಲೇ ತಗೊಂಡಿದ್ದೀನಿ. ಇದು ನಮ್ಮ ತೀನ್ಗೆ ಅಂತ ಹೇಳ್ಬಿಟ್ಟು ಚಳಿಗಾಲ ಅಲ್ವಾ, ಆ್ಯಕ್ಚುಲಿ ಬೇಬಿ ಹಗ್ಗಲ್ಲಿ ಚೆನ್ನಾಗಿತ್ತು. ಇದ್ರದ್ದು ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ತೀನ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡಿದ್ದೀನಿ ಆಯಿತಾ. ಅದರಲ್ಲಿ ಹೈಲೈಟ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಬಟ್ ಫಸ್ಟ್ ಪ್ರೈಸ್ ಏನಪ್ಪ ಅಂತ ಅಂದರೆ ಆಟೋ DM ಮಾಡೋಕ್ಕಾಗಲ್ಲ, ಹಾಗಾಗಿ ಇವಾಗ ಫುಲ್ ಆಮ್ ಟಿ ಶರ್ಟ್ಸ್ಗಳೇ ಇರಲಿಲ್ಲ ತೀನ್ ಹತ್ರ. ಚಳಿಗಾಲ ಅಲ್ವಾ, ಹಾಗಾಗಿ ಫಸ್ಟ್ ಕ್ರೈಯಿಂದ ಸುಮ್ಮನೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟೀ ಶರ್ಟ್ಗಳನ್ನ ಆರ್ಡರ್ ಮಾಡಿದ್ದೆ. ಹಂಗಾಗಿ ಅದನ್ನು ಸುಮ್ಮನೆ ಹೆಂಗೂ ಫ್ಲಿಪ್ಕಾರ್ಟ್ ಬಟ್ಟೆ ಜೊತೆ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಅನ್ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಂಗೆ ಸ್ವಲ್ಪ ಲೈಟ್ ಕಲರ್ಸ್ ಹಾಕೋಕ್ಕೆ ಇಷ್ಟ ಆಯಿತಾ. ಬಟ್ ಇವೆಲ್ಲ ಇಷ್ಟು ಡಾರ್ಕ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಮಕ್ಳಿಗೆ ಹಾಕಿದ್ರೆ ಆ್ಯಕ್ಚುಲಿ ಬ್ರೈಟಾಗಿ ಚೆನ್ನಾಗಿ ಕಾಣ್ತವೆ ಮಕ್ಕಳು. ಇದು ಲಿಪಿ ಹತ್ರನೂ ಒಂದಿತ್ತು ಈ ಥರ ಟೀ ಶರ್ಟ್. ಟೀನ್ ಹತ್ರ ಆ್ಯಕ್ಚುಲಿ ಮಂಡಿಗಲ್ಲಿ ಹಾಕ್ತಾಳಲ್ಲ, ಪ್ಯಾಂಟ್ ಇರಲಿಲ್ಲ, ಬರೀ ಫ್ರಾಕು ಮತ್ತು ಚಡ್ಡಿ ಹಾಕಿ ಹಾಗಾಗಿ ಸ್ವಲ್ಪ ಪ್ಯಾಂಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಆರ್ಡ್ರ್ ಮಾಡಿದೆ. ಇದರಲ್ಲೂ ಅಷ್ಟೇ ಫಸ್ಟ್ ಕ್ರೈಯಲ್ಲಿ ಯೂಶ್ವಲಿ ನಾನು ಕೂಪನ್ ಕೊಡ್ತೀನಲ್ವಾ, ಆ ಕೂಪನ್ ಅಪ್ಲೈ ಮಾಡಿದ್ರೆ ನಿಮಗೆ 50% ಆಫರ್ ಸಿಗುತ್ತೆ MRPಯಲ್ಲಿ. ಟ್ರೈ ಮಾಡಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಹಾಕಿರ್ತೀನಿ ನಾನು.
ಕ್ವಿಕ್ಕಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ಲ, ಸರಿ ಅಂತ ಹೇಳಿಬಿಟ್ಟು ಹಾಗೇ ರಸಮ್ನ ಮಾಡ್ತಾಯಿದ್ದೆ. ನನಗೆ ಏನಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಒಂಚೂರು ಮೆಣಸು ಮತ್ತು ಜೀರಿಗೆನ ಕುಟ್ಬಿಟ್ಟು ಹಾಕ್ಬಿಡ್ತೀನಿ. ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸಹನವ್ರಿಗೂ ಟೈಮ್ ಆಗ್ತಾಯಿತ್ತು ಮತ್ತು ಎಲ್ಲರಿಗೂ ಬರುತ್ತಲ್ವಾ ಅಂತ ಅಂದ್ಕೊಂಡೆ. ಬಟ್ ಒಂದೊಂದು ಸತಿ ಅನಿಸುತ್ತೆ, ಹೊಸ್ದಾಗಿ ಅಡುಗೆ ಕಲ್ತಿರ್ತಾರಲ್ವ, ಹೊಸ್ದಾಗಿ ಮದುವೆ ಆಗಿರ್ತಾರೆ, ಇವಾಗ ರೂಮ್ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ಬರಲ್ಲ, ಶೇರ್ ಮಾಡ್ಬೋದಿತ್ತೇನೋ ಅಂತ ವೀಡಿಯೋ ಮಾಡ್ಕೊಂಡು ಆದಮೇಲೆ ಅನ್ನಿಸ್ತು. ಕೆಲವೊಂದು ಸತಿ ನಾವು ಹೆಂಗೆ ಹೆಸಿಟೇಟ್ ಮಾಡ್ಕೊಳ್ತೀವಿ ಅಂತಂದರೆ, ಎಲ್ಲರ ಮನೇಲೂ ಮಾಡೋದನ್ನೇ ನಾನೇನು ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ನಿಜವಾಗ್ಲೂ ನಾವು ಅಂದ್ಕೊಳ್ಳೋದು ತಪ್ಪು. ಆ್ಯಕ್ಚುಲಿ ನನಗೆ ಕೆಲವೊಂದು ವಿಷಯಗಳೆಲ್ಲ ಸ್ಟಾರ್ಟಿಂಗ್ ಮದುವೆ ಆದಾಗ ಗೊತ್ತೇ ಇರ್ತಿರ್ಲಿಲ್ಲ. ಆಂಟಿ, ಅಮ್ಮ, ಹೀಗೆ ಕಸಿನ್ಸು, ಅಕ್ಕ ಎಲ್ಲರ ಹತ್ರ ಹೇಳಿಸ್ಕೊಳ್ತಾ ಇದ್ದೆ. ಹಾಗೇ ಇನ್ನೂ ತುಂಬ ವಿಷಯಗಳು ಗೊತ್ತಿಲ್ಲದಿರೋರು ತುಂಬ ಜನ ಇರ್ತಾರೆ. ಹಾಗಾಗಿ ನಾನು ಇವಾಗ ಅಂದ್ಕೊಳ್ತೀನಿ, ಏನು ಹೆಸಿಟೇಟ್ ಮಾಡ್ಕೋಬಾರ್ದು, ಬರುತ್ತೋ ಬರಲ್ವೋ ಇದೇನು ಕಾಮನ್ನು ಅಂತ ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ವ, ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಸೊ ಇದು ರಸಮ್ ಮಾಡೋದನ್ನು ಶೇರ್ ಮಾಡಬೇಕಿತ್ತು. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು ಆಯಿತಾ. ಕ್ವಿಕ್ಕಾಗಿ ಮಾಡಿದ್ದು ತುಂಬಾ ರುಚಿಯಾಗಿತ್ತು. ರಸಮ್ ಮಾಡಿ ಒಂದು ಎಗ್ ಬಾಯ್ಲ್ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಎಲ್ಲರಿಗೂ ಊಟನ ಸರ್ವ್ ಮಾಡಿದೆ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಲಾಂಗ್ ವೀಡಿಯೋದಲ್ಲಿ ಈ ಥರ ರೆಸಿಪಿ ಶೂಟ್ ಮಾಡಿ ಹಾಕಿರ್ತೀನಲ್ವ, ಅದಷ್ಟು ಚೆನ್ನಾಗಿ ರನ್ ಆಗಿರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೆಲವೊಂದು ಸತಿ ರೆಸಿಪಿನ ಶೇರ್ ಮಾಡಿರಲ್ಲ. ಅದಾದಮೇಲೆ ಸಹನವ್ರು ಹೊರಟರು. ನಮ್ಮನೆ ಗಿಡದಲ್ಲಿ ಇಷ್ಟು ಚಂದ ದಾಸವಾಳ ಬಿಟ್ಟಿತ್ತು, ಹಾಗಾಗಿ ಅದನ್ನೊಂದು ಗ್ಲಿಮ್ಸ್ನ ತೆಗೆದೆ. ಆ್ಯಂಡ್ ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ವಿಷಯ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಹನ ಅವ್ರಿಗೆ ಪಾಪು ಬಾಯ್ ಮಾಡ್ತಾ ಇದ್ಲು, ಬಾಯ್ ಬಾಯ್ ಅಂತ ಇದ್ದಾರೆ. ಅವಳ ಕೈನ ಹಿಂಗೆ ಅಂತಾನೆ ಇದ್ಲು. ಅವಳು ಹೆಂಗೆ ಅಂತಂದ್ರೆ ಚೂರು ಮುಂದಕ್ಕೆ ಹೋದ್ಮೇಲೆ ಬಾಯ್ ಮಾಡ್ತಾಳೆ ಆಯಿತಾ. ಹಾಗಾಗಿ ಅದು ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ. ಈ ಫೋನಲ್ಲಿ ಹೆಂಗೆ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಟ್ಟಿಗೆ ಆ್ಯಕ್ಸೆಸ್ ಮಾಡ್ಬೋದು. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.